ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಫರ್ದರ್ ಮುಂದುವರೆದಂಥ ಭಾಗ ಇದೇ ಕಾಂಟ್ರಾಕ್ಟ್ ಲಾದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇದೇ ಕಾಂಟ್ರಾಕ್ಟ್ ಲಾದಲ್ಲಿ ಇನ್ನೊಂದು ಸ್ವಲ್ಪ ಮುಂದುವರೆದ ಭಾಗ ಅಂತಂತಂದ್ರೆ, ಈ ಕಾಂಟ್ರಾಕ್ಟ್‌ನ ಕ್ಲಾಸಿಫಿಕೇಷನ್ಸ್ ಬಗ್ಗೆ ಕಲಿಯೋಣ. ನಿಮ್ಮ ಸಿಲೆಬಸ್ ಕಾಪಿಯಲ್ಲೂ ಇದೆ ಕಾಂಟ್ರಾಕ್ಟ್‌ನ ಕ್ಲಾಸಿಫಿಕೇಷನ್ಸ್ ಬಗ್ಗೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಕೇಳುವಂಥ ಸಾಧ್ಯತೆಗಳಿದೆ. ಅದರಲ್ಲಿ ವಾಯ್ಡ್ ಮತ್ತೆ ವಾಯ್ಡಬಲ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅನ್ನುವಂಥದ್ದು ಕೇಳಿದಂಥ ಸಾಧ್ಯತೆಗಳು ಜಾಸ್ತಿ. ವಾಯ್ಡ್ ಮತ್ತೆ ವಾಯ್ಡಬಲ್ ಕಾಂಟ್ರಾಕ್ಟ್‌ನ ಡಿಫರೆನ್ಸ್ ಏನು ಅಂತ ಕೇಳಿದಂಥ ಸಾಧ್ಯತೆ ಜಾಸ್ತಿ. ಡಿಫೈನ್ ಕಾಂಟ್ರಾಕ್ಟ್ಸ್, ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್ಸ್ ಕೇಳಿದ್ದಾರೆ. ಆದರೂ ಕೂಡ ನಾವು ಹೇಳಲೇಬೇಕಲ್ಲ, ಒಂದಿಷ್ಟು ಹೇಳ್ತೇನೆ ನಾನು ಏನೇನಿದೆ ಅಂತ ಹೇಳ್ತೇನೆ. ಪ್ರತಿಯೊಂದು ಹೇಳ್ತೇನೆ, ತಲೆ ಕೆಡಿಸ್ಕೋಬೇಡಿ. ಮತ್ತೆ ಅದೇ ಡೆಫಿನೇಷನ್ನು ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೀರಾ. ಏನು ಯಾವ ಅಗ್ರಿಮೆಂಟು ಎನ್ಫೋರ್ಸೇಬಲ್ ಬೈ ಲಾ ಆಗಿರುತ್ತೋ ಅದನ್ನ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೆಕ್ಷನ್ 2 ಕ್ಲಾಸ್ ಹೆಚ್ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಪ್ರಕಾರ. ಇದನ್ನ ಒಂದು ಲೈನ್ ಡಯಾಗ್ರಾಮ್ ಹಾಕಿ ನಾನು ಫಸ್ಟಿಂದನೂ ಹೇಳ್ತಾ ಬರ್ತಿದ್ದೀನಿ. ಸಾಲ್ಮಾಂಡ್ ಏನಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಬ್ರು ಮಧ್ಯದಲ್ಲಿರುವಂತಹ ವ್ಯಕ್ತಿಗಳ ಜವಾಬ್ದಾರಿನೇ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ ಅಂತ ಸಾಲ್ಮಾಂಡ್ ಹೇಳ್ತಾ ಇದ್ದಾನೆ. ಇದಿಷ್ಟು ಸಾಲ್ಮಾಂಡ್ ಹೇಳುವಂಥದ್ದು. ಹಾಗಿದ್ದಲ್ಲಿ ಕ್ಲಾಸಿಫಿಕೇಶನ್ ಆಫ್ ದ ಕಾಂಟ್ರಾಕ್ಟ್ ಅನ್ನುವಂಥದ್ದೇನಿದೆ ಅದನ್ನ ನಾವು ಮೇಜರ್ಲಿ 4 ಸೆಗ್ಮೆಂಟ್ ಅಲ್ಲಿ ಕ್ಲಾಸಿಫೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 4ರಿಂದ 5 ಸೆಗ್ಮೆಂಟ್ ಹೇಳ್ತಾ ಇದ್ದಾರೆ. 5 ಬೋರ್ಡ್ಸ್ ಅಂತ. ಇನ್ನೊಂದು ಬೋರ್ಡ್ ಲಾಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾ ನಾನು ಆಡ್ ಅಪ್ ಮಾಡಿ. ಒಂದು ಬೈ ಫಾರ್ಮೇಷನ್ ಆಫ್ ದ ಕಾಂಟ್ರಾಕ್ಟ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅದ್ರ ಮೇಲೆ, ಆಮೇಲೆ ಕಾಂಟ್ರಾಕ್ಟ್ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅದ್ರ ಮೇಲೆ, ಆಮೇಲೆ ಯಾವ ಯಾವ ಪಾರ್ಟೀಸ್ಗಳು ಕಾಂಟ್ರಾಕ್ಟ್ ಅಲ್ಲಿ ಇನ್ವಾಲ್ವ್ ಆಗ್ತವೆ ಅದ್ರ ಮೇಲೆ, ಅದಾದ್ಮೇಲೆ ಲಿಗಾಲಿಟಿ ಎಷ್ಟು ಅದರಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಇದೆ ಅನ್ನುವಂಥದ್ದು ಮೇಲೆ, ಅಂತಂದ್ರೆ ಒಪ್ಪಂದ ಇದು ಕರಾರು ಹೇಳಿದೀನಿ ಪ್ರತಿ ಟೈಮು. ಒಪ್ಪಂದ ಅನ್ನೋದನ್ನ ಕರಾರು ಅಂತ ಕನ್ಸಿಡರ್ ಮಾಡಿ ಅಂತ ಟ್ರಾನ್ಸ್ಲೇಷನ್ ಪಾರ್ಟ್ ಅಲ್ಲಿ. ಕರಾರು ರಚನೆಯ ಆಧಾರದ ಮೇಲೆ, ಕರಾರಿನ ಕಾರ್ಯಕ್ಷಮತೆ ಆಧಾರದ ಮೇಲೆ, ಕರಾರಿನ ಪಕ್ಷಗಳ ಆಧಾರದ ಮೇಲೆ, ಕರಾರಿನ ಕಾನೂನುಬದ್ಧತೆಯ ವಿಧಾನದ ಆಧಾರದ ಮೇಲೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಬನ್ನಿ ನೋಡೋಣ ಯಾವ ಯಾವ ಕ್ಲಾಸಿಫಿಕೇಶನ್ ಏನೇನು ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆ, ದ ಮೆಥಡ್ ಆಫ್ ಫಾರ್ಮೇಷನ್ ಆಫ್ ಎ ಕಾಂಟ್ರಾಕ್ಟ್ ಅಲ್ಲಿ 3 ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಎಕ್ಸ್‌ಪ್ರೆಸ್ ಕಾಂಟ್ರಾಕ್ಟ್, ಇನ್ನೊಂದು ಇಂಪ್ಲೈಡ್ ಕಾಂಟ್ರಾಕ್ಟ್, ಇನ್ನೊಂದು ಕ್ವಾಸಿ ಕಾಂಟ್ರಾಕ್ಟ್. ಎಕ್ಸ್‌ಪ್ರೆಸ್ ಕಾಂಟ್ರಾಕ್ಟ್ ಅಂತಂತಂದ್ರೆ ಕ್ಲಿಯರ್ ಕಟ್ ಆಗಿ ಬರೆಯೋದು, ಇಂತಿಂತದೆ ನಾನು ಹೇಳ್ತಾ ಇದ್ದೀನಿ. ಇಂಪ್ಲೈಡ್ ಕಾಂಟ್ರಾಕ್ಟ್ ಅಂತಂತಂದ್ರೆ ಕ್ಲಿಯರ್ ಕಟ್ ಆಗಿ ಬರ್ದಿರ್ತಾರೆ, ಬರ್ದಿದ್ರೂ ಕೂಡ ಇನ್ ಬಿಟ್ವೀನ್ಸ್ ಲೈನ್ ಅಲ್ಲಿ ಸ್ವಲ್ಪ ಇಂಪ್ಲೈಡ್ಲಿ ಮೀನಿಂಗ್ ಇರುತ್ತೆ, ಒಳಗಡೆ ಈ ಮೀನಿಂಗ್ ಇರುತ್ತೆ. ಕ್ವಾಸಿ ಕಾಂಟ್ರಾಕ್ಟ್ ಅಂತಂದ್ರೆ ಇದನ್ನು ಕೂಡ ನೀವು ಸ್ಟಡಿ ಮಾಡ್ತೀರಾ. ಐ ಥಿಂಕ್ ಇದು ಸೆಕೆಂಡ್ ಯೂನಿಟ್ ಅಲ್ಲಿ ಇದೆ ಅಂತ ಅನ್ಕೊಳ್ತೀನಿ. ಫುಲ್ ಡೀಪ್ ನಾನು ಎಕ್ಸ್ಪ್ಲನೇಷನ್ ಹೇಳ್ತೇನೆ. ಕ್ವಾಸಿ ಕಾಂಟ್ರಾಕ್ಟ್ ಅಂತಂತಂದ್ರೆ ಒಂಥರ ಫ್ಯೂಚರಿಸ್ಟಿಕ್ ಕಾಂಟ್ರಾಕ್ಟ್ ಅಂತ ಹೇಳಿ. ಆದ್ರೆ ನಾ ಈ ತರ ಮಾಡ್ಕೊಳ್ತೀನಿ. ಜಸ್ಟ್ ಲೈಕ್ ಈಗ ಇನ್ಸೂರೆನ್ಸ್ ಅಂತ ಹೇಳ್ತೀವಿ ಗೊತ್ತಾ. ಈ ಇನ್ಸೂರೆನ್ಸ್ ಏನ್ ಮಾಡ್ಕೊಳ್ತಾರೆ, ಫ್ಯೂಚರಿಸ್ಟಿಕ್ ಕಾಂಟ್ರಾಕ್ಟ್ ಇವರು. ನೀನ್ ಏನಾದ್ರೂ LIC ಮಾಡಿಸ್ತೀವಲ್ವಾ, ಸತ್ತು ಹೋದ್ರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ನಿನಗೆ, ಸತ್ತು ಹೋಗಿಲ್ಲ ಅಂದ್ರೆ ಏನಿಲ್ಲ. ಅದನ್ನ ನಾವು ಕ್ವಾಸಿ ಕಾಂಟ್ರಾಕ್ಟ್ ಅಂತ. ಆಮೇಲೆ ನೆಕ್ಸ್ಟ್ ದ ಟೈಮ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಂತ ಇದೆ. ದ ಟೈಮ್ ಆಫ್ ದ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಅಲ್ಲಿ 2 ತರ ಕಾಂಟ್ರಾಕ್ಟ್ ಬರುತ್ತೆ. ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್, ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್. ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಏನ್ ಗೊತ್ತಾ, ಈಗ್ಲೇ ಆಗಬೇಕು, ಪ್ರೆಸೆಂಟ್ ಆನ್ ಸ್ಪಾಟ್ ಅಲ್ಲಿ ಆಗ್ಬೇಕು ಅನ್ನೋದು ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್. ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಅಂದ್ರೆ ಲೇಟರ್ ಆಗಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟಾದ್ರೂ ಆದ್ರೆ ನಡೆಯುತ್ತನ್ನೋಪ ಅನ್ನೋ ಲೇಟರ್ ಕಾಂಟ್ರಾಕ್ಟ್. ಸರ್ ಇದ್ರ ಎಕ್ಸ್ಪ್ಲನೇಷನ್ ಕೊಟ್ಟರೆ ಚೆನ್ನಾಗಿರ್ತಿತ್ತಲ್ವಾ. ಖಂಡಿತವಾಗ್ಲೂ ನಮ್ಮ ನೋಟ್ಸ್ ಅಲ್ಲಿ ಪ್ರತಿ ವರ್ಡ್ಸಿಗೂ ಎಕ್ಸ್ಪ್ಲನೇಷನ್ ಇದೆ. ಓಕೆ, ನಾನು ಏನು ಪ್ರೆಸೆಂಟೇಷನ್ ಅಲ್ಲಿ ಹೇಳ್ತಾ ಇದ್ದೀನಿ ಅದನ್ನೇ ನಿಮಗೆ ನೋಟ್ಸ್ ಆಗಿ ಕೊಟ್ಟಿರುವಂಥದ್ದು. ಕಂಪ್ಲೀಟ್ 5 ಯೂನಿಟ್ ಅಷ್ಟೇ. ಥರ್ಡ್ ಟೈಪು ದ ಪಾರ್ಟೀಸ್ ಮೇಲೆ ಅಂತ ಬಂತು. ಪಾರ್ಟಿ ಅಂತ ಬಂದಿದ ತಕ್ಷಣ ಒಂದು ಬೈಲ್ಯಾಟ್ರಲ್ ಪಾರ್ಟಿ ಆಗಿರ್ಬೋದು. ಬೈಲ್ಯಾಟ್ರಲ್ ಅಂದ್ರೆ ಇಬ್ರು ಪಾರ್ಟಿಗಳು ಸರ್, ಇಬ್ರು ಸೇರ್ಬಿಟ್ಟು ಅಥವಾ ಇಬ್ರಿಗಿಂತ ಹೆಚ್ಚು ಪಾರ್ಟಿಗಳು ಸೇರಿ ಮಾಡ್ಕೊಳ್ಳೋದು. ಯೂನಿಲ್ಯಾಟ್ರಲ್ ಕಾಂಟ್ರಾಕ್ಟ್ ಸರ್, ಒಂದೇ ಒಂದು ಪಾರ್ಟಿ. ಸರ್ ಇದೇ ಸರ್ ಒಂದು ಪಾರ್ಟಿಯಿಂದ ಕಾಂಟ್ರಾಕ್ಟ್ ಆಗಲ್ಲ ಅಂತ ಹೇಳಿದ್ರೆ, ಈಗ ನೋಡಿದ್ರೆ ಒಂದು ಪಾರ್ಟಿ ಅಂತೀರಾ ಅಂದ್ರೆ, ಕಾಂಟ್ರಾಕ್ಟ್ ಅಲ್ಲೂ ಕೂಡ ಇಬ್ರು ಪಾರ್ಟಿಗಳು ಇರ್ತಾರೆ. ಆದ್ರೆ ಒಂದು ಪಾರ್ಟಿ ತನ್ನ ಕೆಲಸನ ಆಲ್ರೆಡಿ ಮುಗಿಸಿರ್ತಾನೆ, ಇನ್ನೊಂದು ಪಾರ್ಟಿ ಕೆಲಸ ಮುಂದ್ಗಡೆ ಪಾರ್ಟಿ ಇರುತ್ತೆ. ಅದನ್ನ ನಾವು ಯೂನಿಲ್ಯಾಟ್ರಲ್ ಅಂತ. ಬೈಲ್ಯಾಟ್ರಲ್ ಅಂದ್ರೆ ಕ್ಯಾಶುವಲ್ ಸರ್, ಏನು ಒಂದು ನಾರ್ಮಲ್ ಆಗಿ ಇಬ್ರುಕ್ಕಿಂತ ಹೆಚ್ಚಿಗೆ ಕಾಂಟ್ರಾಕ್ಟ್ ಆಗುತ್ತೆ, ಅದನ್ನ ಬೈಲ್ಯಾಟ್ರಲ್ ಅಂತ ಕರಿತೀವಿ. ಮೇನ್ಲಿ ಬರುತ್ತೆ ಸರ್, ಇಲ್ಲಿಗ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟು, ಮೇನ್ ಕಾನ್ಸೆಪ್ಟು ಟೋಟಲ್ ಆಗಿ 4ನೇದು ಲೀಗಾಲಿಟಿ ಮೇಲೆ, ಕಾನೂನುಬದ್ಧತೆಯ ಆಧಾರದ ಮೇಲೆ ನಾವು ಮತ್ತೆ 4 ರೀತಿಯ ಅಂದ್ರೆ 5 ರೀತಿಯ ಒಂದು ವಿಧಗಳನ್ನ ಮಾಡ್ತೀವಿ. ಇಂಪಾರ್ಟೆಂಟ್ ನೋಡಿ, ನಿಮಗೆ ಎಕ್ಸಾಮ್ ಅಲ್ಲಿ ಜಾಸ್ತಿ ಕೇಳುವಂತ ಸಾಧ್ಯತೆಗಳಿರುವಂತದ್ದು ಇಲ್ಲಿ ಇವೆರಡು ಇಂಪಾರ್ಟೆಂಟ್, ಆಯ್ತಾ. ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತಂದ್ರೆ ನಾವು ಎಸೆನ್ಷಿಯಲ್ಸ್ಗಳು ಓದಿದ್ವಲ್ವಾ, 9 ಪಾಯಿಂಟ್ಗಳು ನಾ ಕೇಳಿದ್ನಲ್ಲ. ಒಂದು ಆಫರ್ ಇರಬೇಕು, ಕನ್ಸಿಡರೇಷನ್, ಲಾಫುಲ್ ಆಬ್ಜೆಕ್ಟ್ ಇರಬೇಕು, ಇಬ್ರು ಪಾರ್ಟಿ ಇರಬೇಕು, ಕೆಪಾಸಿಟಿ ಇರಬೇಕು. ಇದನ್ನೆಲ್ಲ ವ್ಯಾಲಿಡ್ ಕಾಂಟ್ರಾಕ್ಟ್ ಸರ್. ಸೆಕ್ಷನ್ 10 ನ ಪ್ರಕಾರ ಏನಿದೆ, ವ್ಯಾಲಿಡ್ ಅಷ್ಟೇ. ವಾಯ್ಡಬಲ್ ಈ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತ ಹೇಳ್ತೀನಿ. ವಾಯ್ಡ್ ಅಂತಂತಂದ್ರೆ ಹುಟ್ಟುತ್ತಾನೆ ಸತ್ತು ಹೋಗಿದೆ, ಹುಟ್ಟೇ ಇಲ್ಲ ಅದಕ್ಕೆ. ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಕಾಂಟ್ರಾಕ್ಟ್ ಹೇಳ್ತೀನಿ. ಭೂಮಿ ಮೇಲೆ ನಿಂತ್ಬಿಟ್ಟು ಒಬ್ಬ ಹೇಳ್ತಾನೆ ಚಂದ್ರನ ತೆಗೆದುಕೊಂಡು ಬಾ ಅಂತ.
ಇದನ್ನ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಇದು ಕಾಂಟ್ರಾಕ್ಟ್ ಹುಟ್ಟೋದೇ ಇಲ್ಲ ಆಯ್ತಾ? ಯಾಕೆ ಇಂಪಾಸಿಬಲ್ ಕಾಂಟ್ರಾಕ್ಟ್ ಅಲ್ಲ ಇದು. ಅಲ್ಲಿ ಫ್ರಸ್ಟ್ರೇಷನ್ ಕ್ರಿಯೇಟ್ ಅದು ಹೇಳ್ತೇನೆ ನೆಕ್ಸ್ಟ್ ನಿಮ್ಗೆ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತ ಇದೆ. ಸೊ ಅಲ್ಲಿ ಇಂಪಾಸಿಬಲ್ ಕಾಂಟ್ರಾಕ್ಟ್ ಅಲ್ವಾ? ಅಲ್ಲಿ ಹುಟ್ಟೇ ಬರ್ತಾ ಇಲ್ಲ ಆಯ್ತಾ? ಸೊ ಅದ್ರ ಪ್ರಕಾರ ಅಲ್ಲಿ ಕಾಂಟ್ರಾಕ್ಟೇ ಫಾರ್ಮೇಷನ್ ಆಗಿಲ್ಲ, ಬೈ ಬರ್ತ್ ಇದು ಸತ್ತೋಗಿದೆ ಅಂತ. ವಾಯ್ಡಬಲ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತಂತಂದ್ರೆ, ಕಾಂಟ್ರಾಕ್ಟ್ ಮಾಡ್ಕೊಂಡಾಗ ಯಾವುದೋ ಒಂದು ಪಾರ್ಟಿ ತನ್ನ ಒಬ್ಲಿಗೇಷನ್ಸ್ಗಳನ್ನ ಮಾಡ್ತಾ ಇರುತ್ತೆ, ಇಲ್ಲ ಇಬ್ರು ಪಾರ್ಟಿಗಳು ಮಾಡ್ತಾ ಇರ್ತಾರೆ. ಸ್ಟಾರ್ಟಿಂಗ್ ಎಲ್ಲ ಕರೆಕ್ಟ್ ಅನ್ನಿಸ್ತಿರುತ್ತೆ. ಹೋಗ್ತಾ ಗೊತ್ತಾಗುತ್ತೆ ಇದು ವಾಯ್ಡಬಲ್ ಕಾಂಟ್ರಾಕ್ಟು ಅಂತಂದ್ರೆ ಇದು ಶೂನ್ಯ ಮಾಡುವಂತ ಕಾಂಟ್ರಾಕ್ಟು, ಇದ್ರಲ್ಲಿ ಏನೋ ಲಿಗಾಲಿಟಿ ಇಲ್ಲ, ವ್ಯಾಲಿಡಿಟಿ ಇಲ್ಲ. ಆ ಟೈಮಲ್ಲಿ ರನ್ ಆದ್ಮೇಲೆ ಸ್ವಲ್ಪ ದಿನ ಸತ್ತೋಗುತ್ತೆ ನೋಡಿ, ಅದನ್ನ ನಾವು ವಾಯ್ಡಬಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಅನೂರ್ಜಿತಗೊಳಿಸಬಹುದಾದಂತ ಅನೂರ್ಜಿತ ಒಪ್ಪಂದ. ಇದನ್ನ ಶೂನ್ಯ ಒಪ್ಪಂದ ಅಂತ ಕನ್ನಡದಲ್ಲಿ ಕರೀತಾರೆ. ಕನ್ನಡ ಮೀಡಿಯಂನವರು ಇದನ್ನ ಏನಂತ ತಗೊಳ್ಳಿ ಅಂತಂದ್ರೆ ಶೂನ್ಯ ಒಪ್ಪಂದ ಅಂತ ತಗೊಳ್ಳಿ. ವಾಯ್ಡಬಲ್ ಕಾಂಟ್ರಾಕ್ಟ್ ಅನ್ನ ಶೂನ್ಯೀಕರಣ ಒಪ್ಪಂದ ಅಂತ ಕನ್ಸಿಡರ್ ಮಾಡಿ. ಆಗ್ತಿದೆಯಲ್ವ ನಾನು ನಿಮಗೆ ಹೇಳ್ತಾ ಇರೋದು. ಇನ್ನೊಂದು ಅನ್ಫೋರ್ಸಿಯಬಲ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂತ, ಅದೇ ಹೇಳಿದ್ನಲ್ಲ ಇಲ್ಲೇ ಚಂದ್ರಂದು, ಅದನ್ನ ಜಾರಿ ಮಾಡಕ್ ಆಗಲ್ಲ ಸರ್ ಅಂತ ಕಾಂಟ್ರಾಕ್ಟ್. ಇನ್ನೊಂದು ಇಲ್ಲಿಗಲ್ ಕಾಂಟ್ರಾಕ್ಟ್, ಗನ್ ಸಪ್ಲೈ, ಡ್ರಗ್ ಸಪ್ಲೈ ಆಯ್ತಾ? ಏನು ಯಾವುದನ್ನ ಸಪ್ಲೈ ಮಾಡಬಾರ್ದು ಅಂತ ಕಾನೂನು ಆಲ್ರೆಡಿ ಬಂದ್ಬಿಟ್ಟಿದೆ, ಅಂಥದನ್ನ ನಾನು ಸಪ್ಲೈ ಮಾಡ್ತೀನಿ ಅಂತ ಹೋದ್ರೆ ಅದನ್ನ ಇಲ್ಲಿಗಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಇದು ಒನ್ ಆಫ್ ದ ಟೈಪ್ ಆಫ್ ದ ಮೆಥಡ್ ಆಫ್ ದ ಲೀಗಲ್ ಕಾಂಟ್ರಾಕ್ಟ್ ಅಲ್ಲಿ ಒನ್ ಆಫ್ ದ ಟೈಪ್ ಇದು. ಅಂತಾರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ವೈಡ್ ಕಾಂಟ್ರಾಕ್ಟ್ ಮತ್ತೆ ವೈಡಬಲ್ ಕಾಂಟ್ರಾಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇಲ್ಲ ಅಂತಂದ್ರೆ ಡಿಫ್ರೆನ್ಸ್ ಬರೀರಿ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ ಇದನ್ನ ಲೈನ್ ಬೈ ಲೈನ್ ಬರ್ದ್ಬಿಡಿ. ಡಿಫ್ರೆನ್ಸ್ ಬರೀರಿ ಅಂತಂದ್ರೆ 2 ಪಾರ್ಟ್ ಹಾಕಿ ವೈಡ್ ಕಾಂಟ್ರಾಕ್ಟ್, ವೈಡಬಲ್ ಕಾಂಟ್ರಾಕ್ಟ್ ಅಂತ ಬರೀರಿ. ಯಾವ ತರ ಬರೆದ್ರೂ ಕೂಡ ನಿಮಗೆ ಯೂಸ್ ಆಗುವಂತ ಪ್ಯಾಟರ್ನ್ ಅಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಫಸ್ಟ್ ಥಿಂಗು ಎಕ್ಸ್ಪ್ಲೈನ್ ಡೆಫಿನೇಷನ್. ಫಸ್ಟ್ ಥಿಂಗ್ ಏನು ಹೇಳಿ, ಡೆಫಿನೇಷನ್ ಹೇಳಬೇಕಲ್ವಾ ನಿಮಗೆ. ಅಕಸ್ಮಾತ್ ನಾನು ಡೆಫಿನೇಷನ್ ಪಾರ್ಟ್ ಏನಾದರೂ ಬರ್ತೀನಿ ಅಂತಂತಂದ್ರೆ, ಡೆಫಿನೇಷನ್ ಪಾರ್ಟಲ್ಲಿ ಸೆಕ್ಷನ್ ಕ್ಲಾಸ್ ಜೆ ಹೇಳುತ್ತಂತೆ ಏನಂತೇಳಿ, ವೈಡ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅಂತೇಳಿ. ವೈಡ್ ಕಾಂಟ್ರಾಕ್ಟ್ ಅಂತ ಹೇಳುವಂಥ ಪ್ರಕಾರ, ceases to be enforceable by the law becomes void when it cases to be enforceable ಅಂತ ಹೇಳ್ತಾ ಇದೆ. ಅಂತಂದ್ರೆ ಹುಟ್ಟಿನಿಂದನೇ, ಸ್ಟಾರ್ಟಿಂಗ್ ಇಂದನೇ ಸಾವೊಪ್ಪಿದೆ ಅಂತ ಇದರ್ಥ. ಅಂತಂದ್ರೆ ಇದು ಜೀವನೇ ತಗೊಂಡಿಲ್ಲ, ಸ್ಟಾರ್ಟಿಂಗ್ ಇಂದನೇ ಸಾವೊಪ್ಪಿಟ್ಟಿದೆ. ಅದೇ ವಾಯ್ಡಬಲ್ ಕಾಂಟ್ರಾಕ್ಟ್ ಅಲ್ಲಿ an agreement which is enforceable by law, ಅದು ಎನ್ಫೋರ್ಸಿಬಲ್ ಆಗಿರುತ್ತೆ ಎಟ್ ದ ಟೈಮ್ ಆಫ್ ಒಪಿನಿಯನ್ ಒನ್ ಆರ್ ಮೋರ್ ಪಾರ್ಟೀಸ್, ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಪಾರ್ಟಿಯವರಿಂದ ಹೌದಪ್ಪ ಇದು ಕರೆಕ್ಟು, ನಾವು ರನ್ ಮಾಡ್ಬೋದು ಅಂತ ಫೀಲ್ ಆಗಿರುತ್ತೆ. ಅದಾದ ನಂತರ ಇದು ಇನ್ವ್ಯಾಲಿಡ್ ಆಗುತ್ತೆ. ಸ್ವಲ್ಪ ದಿನ ರನ್ ಆಗಿ ಗಾಡಿ ಆಫ್ ಆಗೋದು, ಇದು ಒಂಥರ ಅರ್ಥ ಆಯ್ತಾ ನಿಮ್ಗೆ? ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ದಿನ ರನ್ ಆಗಿ ಗಾಡಿ ಆಫ್ ಆಗುತ್ತೆ ಅಂತಾರಲ್ಲ, ಆ ತರ ಇದು ಒಂಥರ. ಇಲ್ಲಿ ವೈಡ್ ಕಾಂಟ್ರಾಕ್ಟ್ ಅಲ್ಲಿ ಗಾಡಿನೇ ರನ್ ಆಗಲ್ಲ ಆಯ್ತಾ? ಇಂಜಿನ್ ಸೀಸ್, ಇಲ್ಲಿ ಕಂಪ್ಲೀಟ್ ಸೀಸ್ ಆಗ್ಬಿಟ್ಟಿದೆ ಇಂಜಿನ್ ರನ್ನೇ ಆಗಲ್ಲ. ಇಲ್ಲಿ ಹಂಗಲ್ಲ, ಇಂಜಿನ್ ಸೀಸ್ ಆಗಿಲ್ಲ, ಸ್ವಲ್ಪ ಓಡ್ತಾ ಇದೆ ವಾಯ್ಡಬಲ್ ಕಾಂಟ್ರಾಕ್ಟ್ ಅಲ್ಲಿ, ಹೋಗ್ತಾ ಸೀಸ್ ಆಗುತ್ತೆ. ಇದು ವಾಯ್ಡಬಲ್ ಕಾಂಟ್ರಾಕ್ಟ್. ನೇಚರ್ ಅಂತ ಏನಾದ್ರು ಬಂದ್ರೆ, ಪ್ರಕೃತಿ, ಸ್ವರೂಪ ಅಂತ ವ್ಯಾಖ್ಯಾನ ಗೊತ್ತಾಯ್ತಲ್ವಾ? ಸೇಮ್ ಕನ್ನಡ ಮೀಡಿಯಂನವರಿಗೂ ಕೂಡ ಅದೇ ಹೇಳ್ತಾ ಇರೋದು. ಸ್ವರೂಪ ಅಂತ ಏನಾದ್ರು ಬಂದ್ರು ಕೂಡ, ದ ವಾಯ್ಡ್ ಕಾಂಟ್ರಾಕ್ಟ್ ಈಸ್ ವ್ಯಾಲಿಡ್ ವೆನ್ it is made, but the binding on the parties it may be subsequently become void. The talk of such contract is void agreement. ಹೇಳ್ತಾ ಇದೆ, ಪಾರ್ಟೀಸ್ಗಳ ಹತ್ರ ಬೈಂಡಿಂಗೇ ಇಲ್ಲ ಸರ್, ಕಾಂಟ್ರಾಕ್ಟೇ ಹುಟ್ಟು ಬಂದಿಲ್ಲ ಅಂದಮೇಲೆ ಎಲ್ಲಿ ಬೈಂಡಿಂಗ್ ಎಲ್ಲಿ ಬಂತು? ಇಬ್ರು ಮತ್ತೆ ಪಾರ್ಟೀಸ್ ಅಲ್ಲಿ ಬೈಂಡಿಂಗ್ ಎಲ್ಲಿ ಬಂತು? ಕಾಂಟ್ರಾಕ್ಟ್ ಜೀವಂತಾನೇ ತಗೊಂಡಿಲ್ಲ, ಕಾಂಟ್ರಾಕ್ಟಿಗೆ ಜೀವನನೇ ಸ್ಟಾರ್ಟ್ ಆಗಿಲ್ಲ ಕಾಂಟ್ರಾಕ್ಟಿಗೆ, ಎಲ್ಲಿಂದ ಬಂತು ಸರ್? ಇದನ್ನ ಜೀವ ತಗೊಳ್ಳೋದು, ಒಬ್ಲಿಗೇಷನ್ಸ್, ಯಾರ್ಯಾರಿಗೆ ಏನೇನು ಬೇಕು ಅಬ್ವಿಯಸ್ಲಿ ತಾನೆ. ಆ ರೀತಿ ನಮ್ಮ ಈ ವೈಡ್ ಕಾಂಟ್ರಾಕ್ಟ್ ಅಲ್ಲಿ ಬರುತ್ತೆ. ಹಾಗಿದ್ದಲ್ಲಿ ವಾಯ್ಡಬಲ್ ಕಾಂಟ್ರಾಕ್ಟ್ ಅಲ್ಲಿ ಏನ್ ಬರುತ್ತೆ? ಇದೆಲ್ಲ ಸರಿ ಅಂತ ಅನಿಸ್ತಿರುತ್ತೆ, ಅದಾದ್ಮೇಲೆ ಗೊತ್ತಾಗುತ್ತೆ ಏನೋ ಫ್ರಾಡ್ ಮಾಡಿದಾನೆ, ಕೋರಿಷನ್ ಮಾಡಿದಾನೆ, ಅಂಡ್ ಇನ್ಫ್ಲುಯೆನ್ಸ್ ಮಾಡಿದಾನೆ, ಇಂಥವೆಲ್ಲ ಮಾಡಿದಾನೆ ಅಂತ. ಆ ಟೈಮಲ್ಲಿ ಒಂದು ಪಾರ್ಟಿ ಹತ್ರ ಒಬ್ಲಿಗೇಷನ್ಸ್ ಬರುತ್ತೆ, ಇನ್ನೊಂದು ಪಾರ್ಟಿ ಹತ್ರ ಒಬ್ಲಿಗೇಷನ್ಸ್ ಇರಲ್ಲ. ಉದಾಹರಣೆ ನಾನು ಹೇಳ್ತಾ ಇದ್ದೀನಿ ಸರ್, ಒಂದು ಕಾಂಟ್ರಾಕ್ಟಿಗೆ ಏನೇನು ಬೇಕು? ಎಸೆನ್ಷಿಯಲ್ಸ್, ವ್ಯಾಲಿಡ್, 9 ಪಾಯಿಂಟ್ ಕಲ್ತ್ರಲ್ವಾ, ಎಲ್ಲ ಇದೆ ಸರ್ ಕಾಂಟ್ರಾಕ್ಟ್ ಅಲ್ಲಿ. ವ್ಯಾಲಿಡ್ ಕನ್ಸಿಡರೇಷನ್ ಇದೆ, ಅದಿದೆ, ಇದಿದೆ, ಎಲ್ಲ ಇದೆ. ಗೊತ್ತೇ ಆಗಲ್ಲ, ಈ ಪಾರ್ಟಿನೂ ಸೈನ್ ಮಾಡಿದ್ದಾನೆ, ಇವನು ತಗೊಂಡೋಗಿದ್ದಾನೆ. ಒಂದು ಆಸ್ತಿ ಅನ್ಕೊಳ್ಳಿ ಆಯ್ತಾ, ಕರೆಕ್ಟಾಗಿ ತಲೆ ಮೇಲೆ ಗನ್ ಪಾಯಿಂಟ್ ಇಟ್ಟು, ಕರೆಕ್ಟಾಗಿ ಹೆಡ್ ಹತ್ರ ಒಂದು ಗನ್ ಪಾಯಿಂಟ್ ಕರೆಕ್ಟಾಗಿ ಶೂಟ್ ಪಾಯಿಂಟಿಗೆ ಇಟ್ಟು ಸೈನ್ ಇನ್ ಮಾಡಿಸ್ಕೊಂಡು ಹೋಗಿದ್ದಾನೆ. ಸೈನ್ ಮಾಡಿಸ್ಕೊಂಡೋಗಿ ಇವನು ಹೋಗ್ತಾನೆ, ಬೇರೆಯವರಿಗೂ ಸೇಲ್ ಮಾಡ್ದ, ದುಡ್ಡು ಮಾಡ್ಕೊಂಡ, ಯಾರು ಹೆದರ್ಸಿದಾನೆ, ದುಡ್ಡು ಕೂಡ ಮಾಡ್ಕೊಂಡ. ಆಮೇಲೆ ಇವನು ಪಾಯಿಂಟ್ ರೈಸ್ ಮಾಡ್ತಾನೆ, ಸ್ವಾಮಿ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಲ್ಲ, ನನ್ನ ತಲೆ ಹತ್ರ ಗನ್ ಇಟ್ಟು ಸೈನ್ ಅಂತ ಕೋರ್ಟಲ್ಲಿ ಹೇಳ್ತಾನೆ. ನೊಂದಂತ ಪಾರ್ಟಿ ಆ ಟೈಮಲ್ಲಿ ಕೋರ್ಟ್ ಏನು ಹೇಳುದು ಗೊತ್ತಾ? ಓಕೆ, ನೀನು ಪ್ರೂವ್ ಮಾಡು ಅನ್ನುತ್ತೆ. ಇನ್ ಕೇಸ್ ಏನಾದರೂ ಪ್ರೂವ್ ಮಾಡ್ಬಿಟ್ನಾ, ಆಯ್ತು, ಇದು ಆ ಟೈಮಲ್ಲಿ ರನ್ ಇತ್ತು, ಯಾವಾಗ ನೀನು ಮಾಡಿಕೊಟ್ಟಾಗಿದ್ದು ಕಾಂಟ್ರಾಕ್ಟ್ ರನ್ನಿಂಗ್ ಇತ್ತು, ಈಗ ಇದು ವಾಯ್ಡಬಲ್ ಕಾಂಟ್ರಾಕ್ಟ್ ಆಗಿದೆ, ಈಗ ಇದು ಶೂನ್ಯೀಕರಣ ಒಪ್ಪಂದವಾಗಿದೆ. ಇದು ಶೂನ್ಯ ಒಪ್ಪಂದ ಅಂತ ಕರೆಯಕ್ಕೆ ಬರಲ್ಲ. ಯಾಕೆ ಹೇಳಿ? ಸ್ಟಾರ್ಟಿಂಗಿಂದ ಏನು ಸತ್ತೋಗಿಲ್ಲ, ಇದು ಸ್ಟಾರ್ಟಿಂಗ್ ರನ್ನಿಂಗ್ ಇತ್ತಾನೆ, ಆಮೇಲೆ ಸತ್ತೋಗಿತ್ತಾನೆ, ಅದಕ್ಕೋಸ್ಕರ ಶೂನ್ಯೀಕರಣ ಒಪ್ಪಂದ ಅಂತ. ಶೂನ್ಯ ಒಪ್ಪಂದ ಹಂಗಲ್ಲ,
ಸ್ಟಾರ್ಟಿಂಗ್ ಜೀವನೇ ತಗೊಳಲ್ಲ ಅದು. ಅಲ್ಲೇ ಡೆಡ್ ಸತ್ತೋಗ್ಬಿಟ್ಟಿದೆ ಅಂತ ವೈಟ್ ಕಾಂಟ್ರಾಕ್ಟ್. ಆಗ್ತಿದೆಯಲ್ವಾ ನಿಮ್ಗೆ? ವೆಲ್ ಇದ್ರದ್ದು ರೈಟ್ಸ್‌ಗಳ ಬಗ್ಗೆ ಏನಾದ್ರು ಮಾತಾಡ್ಬೇಕು, ಹಕ್ಕಿನಗಳ ಬಗ್ಗೆ ಏನಾದ್ರು ನಾನು ಮಾತಾಡ್ಬೇಕು ಅಂತಂದ್ರೆ ಏನ್ ಹೇಳ್ತಾ ಇದೆ ಕಾನ್ಸೆಪ್ಟ್ಸ್ ನೋಡೋಣ. ವಾಯ್ಡ್ ಕಾಂಟ್ರಾಕ್ಟ್ ಡಸ್ ನಾಟ್ ಪ್ರೊವೈಡ್ ಎನಿ ಲೀಗಲ್ ರೆಮಿಡಿ ಫಾರ್ ದ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್. ಮೇ ವಾಯ್ಡ್ ಆಫ್ ಇಂಟು ರೈಟ್ ಫ್ರಮ್ ದ ಬಿಗಿನಿಂಗ್. ಇನ್ ಅದರ್ ವರ್ಡ್ಸ್ ಇಟ್ ಈಸ್ ನಾಟ್ ಎ ಕಾಂಟ್ರಾಕ್ಟ್ ಫಾರ್ ಆಲ್. ಹೇಳಿದ್ನಲ್ವಾ? ಇಲ್ಲಿ ರೈಟ್ಸ್ ಅನ್ನುವಂಥ ಮಾತೇ ಬರಲ್ಲ ಸರ್. ಸ್ಟಾರ್ಟಿಂಗಿಂದನೇ ಸತ್ತೋಗ್ಬಿಟ್ಟಿದೆ ಅಂತ. ಇಲ್ಲಿ ರೈಟ್ಸ್ ಅನ್ನುವಂಥದ್ದು ಮಾತು ಬರುತ್ತೆ ಯಾವ ವ್ಯಕ್ತಿ ನೊಂದಿದಾನಲ್ವಾ ಆ ವ್ಯಕ್ತಿಗೆ ಕಾಂಪನ್ಸೇಷನ್ ಕೊಡಬೇಕು, ಆ ವ್ಯಕ್ತಿಗೆ ರೈಟ್ಸ್ ಕೊಡಬೇಕು, ಯಾರು ಮೋಸ ಮಾಡಿದಾನೆ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು ಅನ್ನುವಂಥ ವಿಷಯ ಈ ನಮ್ಮ ವಾಯ್ಡ್ ಮತ್ತೆ ವಾಯ್ಡೇಬಲ್ ಕಾಂಟ್ರಾಕ್ಟ್ ಅಲ್ಲಿ. ಎನಿಹೌ ನಾವು ಇವತ್ತಿನ ವಿಡಿಯೋದಲ್ಲಿ ಕಲ್ತಂತಹ ಒಂದು ವಿಷಯನ ಕ್ವಿಕ್ ರಿವಿಷನ್ ಮಾಡ್ಕೊಂಡು ಬಂದ್ಬಿಡೋಣ. ಎಕ್ಸಾಮಲ್ಲಿ ಕಾಂಟ್ರಾಕ್ಟ್ ಅಂದೇನು ಅಥವಾ ಅದರದ್ದು ವಿಧಗಳೇನು, ಕ್ಲಾಸಿಫಿಕೇಶನ್ಗಳೇನು ಅಂತ ನೀವು ಕೇಳಿದರೆ, ಕಾಂಟ್ರಾಕ್ಟ್ ಅಂದರೆ 2 ಕ್ಲಾಸ್ ಹೆಚ್ನ ಪ್ರಕಾರ ಯಾವ ಅಗ್ರಿಮೆಂಟ್ಗಳು ಕಾನೂನು ಪ್ರಕಾರ ಜಾರಿಯಾಗಬಲ್ಲವೋ ಅವನ್ನ ನಾವು ಕಾಂಟ್ರಾಕ್ಟ್ ಅಂತ ಕರಿತೀವಿ, ಕರಾರು ಅಂತ ಕರಿತೀವಿ ಅಂತ ಹೇಳ್ಬೋದು. ಸಾಲ್ಮಾಂಡ್ ಹೇಳೋ ಪ್ರಕಾರ ಜವಾಬ್ದಾರಿನ ಮಧ್ಯೆ ಹೇಳಿದರೆ ಅದನ್ನ ಕರಾರ್ ಅಂತ ಹೇಳ್ಬೋದು. ಕ್ಲಾಸಿಫಿಕೇಶನು 4 ಟೈಪ್ ಆಗುತ್ತೆ. ಬೈ ಮಿಸ್ಟೇಕ್ಲಿ 5 ಟೈಪ್ ಅಂತ ಇಲ್ಲಿ ಆಗಿದೆ ಅಷ್ಟೇ. 4 ಟೈಪ್ ಆಫ್ ಕ್ಲಾಸಿಫಿಕೇಶನ್ಸ್ಗಳಿದೆ. ಈ 4 ಟೈಪ್ಗಳಲ್ಲಿ ನಿಮಗೆ ಒಂದು ಫಾರ್ಮೇಷನ್ ಅಲ್ಲಿ ಇದೆ, ಇನ್ನೊಂದು ಪರ್ಫಾರ್ಮೆನ್ಸ್, ಪಾರ್ಟೀಸ್, ಲಿಗಾಲಿಟಿ ಬಗ್ಗೆ. ಹಾಗಿದ್ದಲ್ಲಿ ಫಾರ್ಮೇಷನ್ ಅಲ್ಲಿ 3 ಟೈಪ್ ಬರುತ್ತೆ. ಎಕ್ಸ್‌ಪ್ರೆಸ್ ಮಾಡಿ ಕರೆಕ್ಟಾಗಿ ಏನಿದೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳುವಂತ ಕಾಂಟ್ರಾಕ್ಟ್ ಆಗಿರಬಹುದು, ಅಥವಾ ಇಂಪ್ಲೈಡ್ ಒಳಗೆ ಮೀನಿಂಗ್ ಇರುವಂತ ಕಾಂಟ್ರಾಕ್ಟ್ ಆಗಿರಬಹುದು, ಫ್ಯೂಚರಿಸ್ಟಿಕ್ ಕಾಂಟ್ರಾಕ್ಟ್ ಆಗಿರಬಹುದು. ಆಮೇಲೆ ಟೈಮ್ ಆಫ್ ಪರ್ಫಾರ್ಮೆನ್ಸ್, ಯಾವ ಟೈಮಲ್ಲಿ ನಾನು ಮಾಡ್ಕೊಡ್ತೀನಿ, ಯಾವ ಟೈಮಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಅನ್ನುವಂಥ ಮಾತಿನ ಮೇಲೆ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್ ಅಂತ ಬರುತ್ತೆ, ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್ ಅಂತ ಬರುತ್ತೆ. ಎಕ್ಸಿಕ್ಯೂಟೆಡ್ ಅಂದರೆ ಈಗಿಂದ ಈಗಲೇ ಮಾಡ್ಕೊಡ್ತೀನಿ ಸರ್, ನೀವು ಕೊಡಿ ಕಾಂಟ್ರಾಕ್ಟ್ ನಾನು ಮಾಡಿಸ್ಕೊಡ್ತೀನಿ. ಎಕ್ಸಿಕ್ಯೂಟರಿ ಅಂದರೆ ಆಯಿತು ಸರ್ ಒಂದಿಷ್ಟು ವರ್ಷ ಟೈಮ್ ತೊಗೊಂಡು ಮಾಡ್ಕೊಳ್ಳೋಣ ಅನ್ನುವಂಥ ವಿಷಯ. ದ ಪಾರ್ಟೀಸ್ ಆಫ್ ದ ಕಾಂಟ್ರಾಕ್ಟ್ ಅಂತ ಬಂದರೆ 2 ಪಾರ್ಟಿ ಇರುವಂಥ ಕಾಂಟ್ರಾಕ್ಟ್ ಬರುತ್ತೆ, 2 ಪಾರ್ಟಿಗೂ ಜವಾಬ್ದಾರಿ ಇರುವಂಥ ಕಾಂಟ್ರಾಕ್ಟ್ ಬರುತ್ತೆ. ಇಲ್ಲ ಸರ್ ಒಂದು ಪಾರ್ಟಿ ತನ್ನ ಜವಾಬ್ದಾರಿನ ಪೂರೈಸ್ಬಿಟ್ಟಿದ್ದಾನೆ, ಇನ್ನೊಂದು ಪಾರ್ಟಿ ಜವಾಬ್ದಾರಿ ಪೂರೈಸಬೇಕು ಅನ್ನೋ ಕಾಂಟ್ರಾಕ್ಟ್ ಬರುತ್ತೆ. ಮೂರನೇದೇನಾದರೂ ನೋಡಬೇಕು ಅಂತಂದರೆ ದಿ ಮೆಥಡ್ ಆಫ್ ದಿ ಲಿಗಾಲಿಟಿ ಆಫ್ ದ ಕಾಂಟ್ರಾಕ್ಟ್ ಅಂತ ಇದೆ. ಇದರಲ್ಲಿ ಕಾನೂನು ಬದ್ಧತೆ ಎಷ್ಟರ ಮಟ್ಟಿಗಿದೆ ಅಂತ ನೋಡಿದಾಗ, ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್, ಇಸ್ ಇಟ್ ಕ್ಲಿಯರ್, ಓಕೆ ವೆಲ್ ನಡೀತಾ ಇದೆ ಅಷ್ಟೇ, ಮುಗೀತು ಆಯ್ತಾ. ಸೆಕೆಂಡ್ ಏನಾದರೂ ಬಂದಾಗ ವಾಯ್ಡ್ ಕಾಂಟ್ರಾಕ್ಟ್, ವಾಯ್ಡೇಬಲ್ ಕಾಂಟ್ರಾಕ್ಟ್. ಹುಟ್ಟಿನಿಂದಲೇ ಸತ್ತೋದಂಥದ್ದು ವಾಯ್ಡ್ ಕಾಂಟ್ರಾಕ್ಟು, ಹೋಗ್ತಾ ಸಾಯುವಂಥದ್ದು ವಾಯ್ಡೇಬಲ್ ಕಾಂಟ್ರಾಕ್ಟು. ಅನ್ಫೋರ್ಸಿಯಬಲ್ ಕಾಂಟ್ರಾಕ್ಟ್, ಜಾರಿಗೊಳಿಸೋಕ್ಕೆ ಆಗಲ್ಲ. ಅನ್ಫೋರ್ಸಿಯಬಲ್ ಅನ್ನೋದಕ್ಕಿಂತ ಸಾರಿ, ಅದು ಅನ್ಎನ್ಫೋರ್ಸಿಯಬಲ್ ಅಗ್ರಿಮೆಂಟ್ ಅಂತ ತಗೊಳ್ಳಿ. ಎನ್ಫೋರ್ಸಿಯಬಲ್ ಮೀನ್ ಜಾರಿ ಮಾಡೋದು, ಅನ್ಎನ್ಫೋರ್ಸಿಯಬಲ್ ಮೀನ್ ಜಾರಿ ಮಾಡೋಕ್ಕಾಗದೇ ಇರುವಂಥದ್ದು ಆ ಕಾಂಟ್ರಾಕ್ಟು. ಇಲ್ಲೀಗಲ್ ಅಗ್ರಿಮೆಂಟ್, ಅಕ್ರಮ ಒಪ್ಪಂದ, ಯೂಸ್ಲೆಸ್ ಆಗಿರುವಂಥ ಒಪ್ಪಂದ ಆಯ್ತಾ, ಅಂಥವನ್ನು ಕೂಡ ನಾವು ಕೈಂಡ್ಸಲ್ಲಿ ತೊಗೊತೀವಿ. ಸೊ ಸ್ವಲ್ಪ ಇಂಪಾರ್ಟೆಂಟ್ ವ್ಯೂ ಇರೋದ್ರಿಂದ ವಾಯ್ಡು ಮತ್ತು ವಾಯ್ಡೇಬಲ್ ಕಾಂಟ್ರಾಕ್ಟನ್ನು ನಾವು ಡಿಸ್ಕಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಇಲ್ಲಿ ಪಾಯಿಂಟ್ನ ರೈಸ್ ಮಾಡ್ಕೊಂಡು ನಾವು ನೋಡ್ತಾ ಇದ್ವಿ. ವಾಯ್ಡ್ ಕಾಂಟ್ರಾಕ್ಟ್ ಅಂತೇಳಿ ನಾವು ಯಾವುದನ್ನು ಕಲಿತೀವಿ ಅಂತಂತಂದರೆ 2 ಕ್ಲಾಸ್ ಜೆದಲ್ಲಿ ಹೇಳಿದ್ದಾರೆ ವಾಯ್ಡ್ ಕಾಂಟ್ರಾಕ್ಟ್ ಏನು ಅಂತ ಹೇಳಿಬಿಟ್ಟು. ಅದ್ರ ಪ್ರಕಾರ ಸ್ಟಾರ್ಟಿಂಗಿಂದನೇ ಸತ್ತೋಗುವಂಥದ್ದು, ಆಮೇಲೆ ಸಾಯುವಂಥದ್ದು. ಇಲ್ಲಿ ಒಬ್ಲಿಗೇಷನ್ಸ್ ಅವೆಲ್ಲ ಅಂತ ಬಂತು ಅಂತಂದರೆ ಒಬ್ಲಿಗೇಷನ್ಸೇ ಇರಲ್ಲ, ಇಲ್ಲಿ ಒಬ್ಲಿಗೇಷನ್ಸ್ ಇರುತ್ತೆ ಅಂತ. ರೈಟ್ಸ್ಗಳಂತ ಬಂತು ಅಂತಂದರೆ ಸ್ಟಾರ್ಟಿಂಗಿಂದನೇ ಸಾಯೋದ್ರಿಂದ ಎಲ್ಲಿ ರೈಟ್ಸ್ ಬರುತ್ತೆ ಅಂತ ವಾಯ್ಡ್ ಕಾಂಟ್ರಾಕ್ಟ್ ಹೇಳುತ್ತೆ. ಆದರೆ ನನಗೆ ಸಮಸ್ಯೆ ಆಗಿದೆ ಸ್ವಾಮಿ, ನಾನು ಸ್ಟಾರ್ಟಿಂಗಿಂದ ಸತ್ತೋಗಿರಲಿಲ್ಲ, ಆಮೇಲೆ ಹೋಗ್ತಾ ಸತ್ತೋಗಿದ್ದು ಅಂತ ವಾಯ್ಡೇಬಲ್ ಕಾಂಟ್ರಾಕ್ಟ್ ಹೇಳ್ತಾನೆ. ಹೌದು ನನಗೆ ರೈಟ್ಸು ಅವು ಇವೆಲ್ಲ ಸ್ವಲ್ಪ ಇದೆ ಅಂತೇಳಿ. ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದು ಸ್ವಲ್ಪ ಬರಿಬೋದು ಸರ್. ನಾನಂತೂ ಕಾನ್ಸೆಪ್ಟನ್ನು ಅರ್ಥ ಮಾಡ್ತೀನಿ ನಿಮಗೆ ಕ್ಲಾರಿಟಿಯಾಗಿ. ದಯವಿಟ್ಟು ನಮ್ಮ ನೋಟ್ಸ್ಗಳನ್ನು ನೋಡಿ, ದಯವಿಟ್ಟು ನಿಮ್ಮ ಸ್ವಲ್ಪ ಬುಕ್ಸ್ಗಳನ್ನು ರೆಫರ್ ಮಾಡಿ, ಚೆನ್ನಾಗಿ ಓದೋಕೆ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಉದ್ದೇಶ ಏನು, ಪ್ರತಿ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕು, ಬಾಯಕ್ಕೆ ಮಾತ್ರ ಹೊಡಿಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾವ ವಿಷಯನೂ ಕೂಡ ನೀವು ಬಾಯಕ್ಕೆ ಹೊಡಿಬಾರ್ದು, ಎಲ್ಲ ವಿಷಯನೂ ಅರ್ಥ ಮಾಡ್ಕೋಬೇಕು, ನಾಳೆ ದಿನ ಅದನ್ನು ನೀವು ಕೋರ್ಟಲ್ಲಿ ಉಪಯೋಗಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಓಕೆ ವೆಲ್ ಸರ್, ಈಗ ನಿಮ್ಮ ಕ್ಲಾಸಸ್ಗಳು ನನಗೆ ಇಷ್ಟ ಆಗ್ತಾ ಇದೆ, ನಾನು ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಸೆಮಿಸ್ಟ್ರು ಎಲ್ಲ ಸಬ್ಜೆಕ್ಟ್ಸ್ಗಳನ್ನ ಅಂತಂದರೆ ಖಂಡಿತವಾಗ್ಲೂ ಸರ್ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಆಯಿತಾ. ಬೇರೆ ಏನು ಯೋಚನೆ ಮಾಡಬೇಡಿ, ಜಸ್ಟ್ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಸರ್. ಯಾವುದು 3 ಇಯರ್ಸ್ ಆಗಲಿ 5 ಇಯರ್ಸ್ ಆಗಲಿ ಬ್ಯಾಕ್ಲಾಗ್ ಸಬ್ಜೆಕ್ಟ್ಸ್ ಆಗಲಿ ಎಲ್ಲ ಫೆಸಿಲಿಟಿ ಕೊಡ್ತೀವಿ. ಕಂಪ್ಲೀಟ್ ಫೆಸಿಲಿಟಿ ಇರುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಸಬ್ಜೆಕ್ಟ್ ಇದೆ. ಅಪಾರ್ಟ್ ಫ್ರಮ್ ದಿಸ್ ನಮ್ಮ BA-LLB, BCom LLB, ಇವ್ರದ್ದು BBM LLB ಕೂಡ ಇದೆ. ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ ಸರ್. ಇದು ಸೆಮ್ ವೈಸ್ ಪ್ಯಾಕೇಜನ್ನು ಕೊಡ್ತೀವಿ, ಇನ್ಕ್ಲೂಡೆಡ್ ನಿಮ್ಮ ಹೊಸ ಸಿಲೆಬಸ್ ಸಮೇತ. ಕಂಪ್ಲೀಟ್ ಸೆಮ್ ವೈಸ್ ಪ್ಯಾಕೇಜ್ ಇದು ಆಯಿತಾ. ಇದು ಇಂಗ್ಲೀಷ್ ಮೀಡಿಯಮ್ಗೆ, ಇದು ಕನ್ನಡ ಮೀಡಿಯಮ್ಗೆ ಈ ಸೆಮಿಸ್ಟರ್ ವೈಸ್ ಪ್ಯಾಕೇಜ್ನ ಕೊಡ್ತೀವಿ. ಕಂಪ್ಲೀಟಾಗಿ ಸೆಮಿಸ್ಟರ್ ವೈಸ್ ಪ್ಯಾಕೇಜ್ನ ನಿಮಗೆ ಪ್ರೊವೈಡ್ ಮಾಡಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಪ್ರತಿ ಪೇಜಲ್ಲೂ ನಂಬರ್ ಇದೆ. 5 ಇಯರ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಇದೆ. ಜಸ್ಟ್ ಡೆಮೋ ಪರ್ಪಸ್ಸಿಗೆ ತೋರಿಸ್ತಾ ಇದ್ದೀನಿ.
ಸರ್ ಏನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅಂತ ನೀವೇನಾದರೂ ಕೇಳಿದರೆ, ಖಂಡಿತವಾಗ್ಲೂ ಇದು 10 ಫೆಸಿಲಿಟಿಗಳನ್ನ ಸೇರಿ ಒಂದೇ ಒಂದು ಪ್ಯಾಕೇಜಲ್ಲಿ ಕೊಡ್ತೀವಿ. ಯಾವ 10 ಫೆಸಿಲಿಟಿಗಳಂತಂದ್ರೆ, ಅದು ಒಂದು ವಿಡಿಯೋ ನೋಡಿದ್ರಲ್ವಾ? ಈ ಥರ ಕಂಪ್ಲೀಟ್ ಸಿಲೆಬಸ್ ವಿಡಿಯೋ. ಒಂದು ಪಾಯಿಂಟ್ ಟು ಬೀಳ್ದಂಗೆ ಸಿಲೆಬಸ್ ಪಾಯಿಂಟ್ ಮ್ಯಾಚ್ ಮಾಡಿ ನಿಮಗೆಲ್ಲ ಸಿಗುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಆಗಿರಬಹುದು ಅಥವಾ ಆನ್‌ಲೈನ್ ಕ್ಲಾಸಸ್‌ಗಳನ್ನ ಕಂಡಕ್ಟ್ ಮಾಡಿ ನಿಮ್ಮ ಡೌಟ್ ಸೆಷನ್‌ನ ಕ್ಲಿಯರ್ ಮಾಡ್ತೀವಿ. ಆಬ್ವಿಯಸ್ಲಿ ಇಷ್ಟೆಲ್ಲ ಕೊಟ್ಮೇಲೆ ನೋಟ್ಸ್ ಬಿಡ್ತೀರಾ? ಎರಡೂ ಭಾಷೆಯಲ್ಲಿ ನೋಟ್ಸ್‌ನ ಪ್ರೊವೈಡ್ ಮಾಡ್ತೀವಿ. ಸರ್ ನನ್ನ ಡೌಟ್ ಬರ್ತಾ ಇದೆ ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡಬೇಕಲ್ಲ ಯಾವುದೋ ಒಂದು ಕಾನ್ಸೆಪ್ಟ್. ಆಬ್ವಿಯಸ್ಲಿ ಒಂದ್ಸಲ ನೀವು ಪೇಯ್ಡ್ ಸಬ್ಸ್ಕ್ರೈಬರ್ ಆದರೆ ನನ್ನ ಜೊತೆ ಡೈರೆಕ್ಟಾಗಿ ಮಾತಾಡ್ಬೋದು. 24/7 ಕಸ್ಟಮರ್ ಕೇರ್ ಸಪೋರ್ಟ್ ಥರ ನಮ್ಮ ಟೀಮ್ ನಿಮ್ಮ ಜೊತೆ ಇರುತ್ತೆ. ಅಸೈನ್‌ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಏನೇ ಕೊಡಲಿ ಸರ್ ನಿಮ್ಮ ಕಾಲೇಜಲ್ಲಿ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ. ಫ್ರೀ ಲೀಗಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಇರುತ್ತೆ. ನಿಮ್ಮ ಫ್ಯಾಮಿಲಿ ಕೇಸ್ ಆಗಿರಬಹುದು, ನಿಮ್ಮ ಲೀಗಲ್ ಇಶ್ಯೂಸ್ ಆಗಿರಬಹುದು, ಪ್ರಾಪರ್ಟಿ ಆಗಿರ್ಬೋದು, ಕ್ರಿಮಿನಲ್, ಸಿವಿಲ್ ಕೇಸ್ ಆಸ್ ಎ ಸ್ಟೂಡೆಂಟ್ ಆಗಿ ಏನಂತೇಳಿ ನಾವು ಗೈಡ್ ಮಾಡ್ತೀವಿ. ಯಾವ್ದು ಸರಿ, ಯಾವ್ದು ತಪ್ಪು ಅಂತೇಳಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ದೀರಾ? ಆಬ್ವಿಯಸ್ಲಿ ನಮ್ಮ ಹತ್ರ ಇದೆ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಇದ್ದೀರಾ? ಆಬ್ವಿಯಸ್ಲಿ ನಮ್ಮ ಹತ್ರ ಇದೆ. ಜಸ್ಟ್ ಒಂದ್ಸಲ ಕಾಲ್ ಔಟ್ ಮಾಡ್ಕೊಳ್ಳಿ ನೀವು. ಬೋತ್ ಮೀಡಿಯಮ್ಮಿಗೆ ನಾವು ಕೋಚಿಂಗ್‌ನ ಪ್ರೊವೈಡ್ ಮಾಡ್ತೀವಿ. ಲೈವ್ ರೆಕಾರ್ಡೆಡ್ ಕ್ಲಾಸಸ್‌ಗಳನ್ನ ಕೊಡ್ತೀವಿ. ಇಫ್ ಇನ್ ಕೇಸ್ ನೀವು ಅಟೆಂಡ್ ಮಾಡೋಕ್ಕಾಗಿಲ್ಲ ಪಾಯಿಂಟ್ ನಂಬರ್ 2ದಲ್ಲಿ ಅಂತಂದರೆ, ಒಂದ್ಸಲ ಜಾಯ್ನ್ ಆಗಿ ಸರ್ ಈ ಸೆಮಿಸ್ಟ್ರು, ಫರ್ದರ್ ಸೆಮಿಸ್ಟ್ರು ಎಲ್ಲದಕ್ಕೂ ಎಲ್ಲ ಸೇರಿ ಒಂದೇ ಒಂದು ಪ್ಯಾಕೇಜು. ನೀವು ಮಾಡಬೇಕಾಗಿರೋ ಕೆಲಸ ಕಾಲ್ ಮಾಡಬೇಕಷ್ಟೇ ಸರ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಫೇಲ್ ಆಗಿದ್ದಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟಿಂಗ್ ಮಾಡಲೇಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಏನು ಮಾಡಬೇಕು? ಒಂದೇ ಒಂದು ಕಾಲ್ ಮಾಡಿ ಸರ್ ಇಲ್ಲಿ ಕಾಣ್ತಿರೋ ನಂಬರ್‌ಗಳಿಗೆ. ಆಯಿತಾ? ಪ್ರತಿ ಪೇಜಲ್ಲೂ ನಂಬರ್ಸ್‌ಗಳಿದೆ. ಜಸ್ಟ್ ಒಂದೇ ಒಂದು ಮಿಸ್ ಕಾಲ್ ಮಾಡಿ ನಮ್ಮ ಟೀಮ್ ನಿಮ್ಮ ಹತ್ರ. ಇಲ್ಲ ಸರ್ ವಾಟ್ಸಪ್ ಮಾಡ್ತೀನಿ. ಮಾಡಿ, ಟೆಲಿಗ್ರಾಮ್ ಮಾಡಿ, ಇನ್ಸ್ಟಾ ಮಾಡಿ, ಫೇಸ್‌ಬುಕ್ ಮಾಡಿ, ವೆಬ್‌ಸೈಟ್ ಮಾಡಿ, ಆ್ಯಪ್ ಇದೆ. ಯಾವುದ್ರಲ್ಲಿ ಎಂಟ್ರಿ ಕೊಟ್ಟು ನೀವು ಮಾಡ್ತೀರಾ ಮಾಡಿ ಸರ್, ಸಮಸ್ಯೆ ಇಲ್ಲ. ಆದರೆ ಒಂದು ಹೆಜ್ಜೆ ಮುಂದೆ ಇಡಿ ಅಷ್ಟೇ. ಒಂದು ಕಾಲ್ ತೊಗೊಂಡು ಮಾತಾಡಿ. ಏನೂ ಆಗೋದಿಲ್ಲ. 2 ನಿಮಿಷ ವೇಸ್ಟ್ ಮಾಡಿ. ಸರ್ ಒಂದು ಸ್ವಲ್ಪ ಏನೋ ಡೆಮೋ ತೋರಿಸಿ ಸರ್. ಎಲ್ಲ ವೀಡಿಯೋಸ್ ಇದೆ ಎಲ್ಲ. ನಾವೊಂದು ಸ್ವಲ್ಪ ನಂಬಿಕೆ ಬರಬೇಕಲ್ವಾ? ಯೂನಿಟ್ ವೈಸಾ, ಫೋಲ್ಡರ್ ವೈಸಾ ಯಾವ ಥರ ಕೊಡ್ತಾ ಇದ್ದೀರಾ ಅಂತಂದರೆ, ಈ ವೀಡಿಯೋಸ್‌ಗಳದ್ದು ಸ್ವಲ್ಪ ಡೆಮೋಸ್‌ಗಳನ್ನು ನಾನು ತೋರಿಸ್ತಾ ಇದ್ದೇನೆ. ಎಲ್ಲ ಸಬ್ಜೆಕ್ಟ್ಸ್‌ಗಳು ಅವೈಲೇಬಲ್ ಇದೆ. ಕಂಪ್ಲೀಟಾಗಿ ಸಬ್ಜೆಕ್ಟ್ ಪ್ಯಾಕೇಜ್ ವೈಸ್ ಥರ ನಿಮಗೆ ಕಂಪ್ಲೀಟಾಗಿ ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ತಗೊಳ್ಳಿ. ತಗೊಂಡು ನೀವು ಕ್ಲಾಸಸ್‌ಗಳನ್ನ ಫಿನಿಶ್ ಮಾಡ್ಕೊಳ್ಳಿ. ವೆಲ್ ಇದಿಷ್ಟು ನಮ್ಮ ಕಡೆಯಿಂದ ಹೇಳುವಂಥದ್ದಾಗಿತ್ತು. ಅದಾದಮೇಲೆ ಅಪಾರ್ಟ್ ಫ್ರಮ್ ದಿಸ್ ಒಂದು ಸ್ವಲ್ಪ ಇನ್ನೂ ತೋರಿಸೋದಿದೆ ನಿಮಗೆ. ನೋಡಿ ಈ ಥರ ಇಂಪಾರ್ಟೆಂಟ್ ಕ್ವೆಷನ್ಸ್ ಕೊಡ್ತೀವಿ. ಬರೀ ಕ್ವೆಷನ್ಸ್ ಕೊಡಲ್ಲ. ಇದಕ್ಕೆ ಆನ್ಸರ್ಸ್ ಕೊಡ್ತೀವಿ. ವಿಡಿಯೋ ಸಮೇತ ಆನ್ಸರ್ ಕೊಡ್ತೀವಿ. ಕ್ಲಾಸಸ್ ತೊಗೊಳ್ತೀವಿ. ಡೌಟ್ ಸೆಷನ್ ತೊಗೊಳ್ತೀವಿ. ಅದಾದಮೇಲೆ ನಿಮಗೆ ಇನ್ನೂ ಒಂದೆರಡು ಬೇರೆ ಸಬ್ಜೆಕ್ಟ್ಸ್‌ಗಳು, ಸಬ್ಜೆಕ್ಟ್ಸ್‌ಗಳು ತೋರಿಸ್ತಾ ಇದ್ದೀನಿ. ನೋಟ್ಸ್‌ಗಳು ಅಂತ ಬಂತು ಅಂತಂದರೆ ಈ ಥರ ಕ್ಲಿಯರ್ ಕಟ್ ಆಗಿ ಕಲರ್‌ಫುಲ್ ಆಗಿ ಪ್ರಿಂಟೇಬಲ್ ನೋಟ್ಸನ್ನ ಕೊಡ್ತೀವಿ. ಒಂದು ಕನ್ನಡ ಇಂಗ್ಲೀಷ್ ಮೀಡಿಯಮ್‌ನವರಿಗೆ ಆಬ್ವಿಯಸ್ಲಿ ಸರ್ ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್ಮು ಎಲ್ರಿಗೂ ಸಪೋರ್ಟ್ ಮಾಡ್ತಿರಲ್ವಾ? ನಮ್ಮ ಕರ್ನಾಟಕದಲ್ಲಿ ಕನ್ನಡ ಬೆಳಿಬೇಕು ಅಂತೇಳಿ. ಅದಕ್ಕೋಸ್ಕರ ಅದನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ನೋಡಿ. ಸರ್ ಇದು ಯೂನಿಟ್ ವೈಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಸ್ವಲ್ಪ ಏನಾದರೂ ತೋರಿಸ್ತೀರಾ ಅಂತಂದರೆ, ಈ ಥರ ಸಬ್ಜೆಕ್ಟ್ಸ್‌ಗಳಿರುತ್ತೆ, ಯೂನಿಟ್ ವೈಸು ಕ್ಲಾಸಸ್‌ಗಳಿರುತ್ತೆ. ಪಾಸ್ ಮಾಡಿ, ಹೋಲ್ಡ್ ಮಾಡಿ ನೋಡಿ ಆಯಿತಾ? ಈಗಿರೋ IPC, ಮುಂದೆ ಬಂದಿರೋ BNS, ನಿಮ್ಮ ಕಾಂಟ್ರಾಕ್ಟು, ಕಾನ್ಸ್ಟಿಟ್ಯೂಷನ್ನು ಪ್ರತಿ ಸಬ್ಜೆಕ್ಟು ಇದೆ. ಬರೀ ಅಷ್ಟೇ ಅಲ್ಲ, ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವೆಶ್ಚನ್ ಪೇಪರ್ಸ್‌ಗಳು ಇದೆ. ನೋಡಿ ಈ ಪೇಜಲ್ಲಿದೆ ಪಾಸ್ ಮಾಡಿ. ಅದು ಕೂಡ ಕಂಪ್ಲೀಟ್ ಆಗಿದೆ. ಆಮೇಲೆ ಇದಿಷ್ಟಲ್ದೇನೆ ನಿಮಗೆ ಆನ್‌ಲೈನ್ ಕ್ಲಾಸಸ್‌ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ನಾನು ಜಸ್ಟ್ ಕ್ಲಾಸಸ್ ಹೇಗೆ ಜಾಯಿನ್ ಆಗ್ಬೇಕು ಸರ್ ಅಂತ ಮತ್ತೆ ಕೇಳಿದರೆ ತಪ್ಪಾಗ್ಬೋದೇನೋ ನೀವು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿ ಕಡೆ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನು ಇನ್ಫಾರ್ಮೇಷನ್ ಇದ್ರೆ 2 ನಿಮಿಷ ಡಿಸ್ಕಸ್ ಮಾಡಿ ಕ್ಲೋಸ್ ಮಾಡಿ. ಎಕ್ಸಾಮ್ ಟೆನ್ಷನ್‌ಲಿದ್ದೀರಾ, ಒಂದೇ ಒಂದು ಕಾಲ್ ಮಾಡ್ಕೊಳ್ಳಿ ಅಷ್ಟೇ. ವೆಲ್ ಇದಿಷ್ಟು ಪೇಷನ್ಸಾಗಿ ಕೇಳಿದ್ದೀರಾ. ಅದೇ ಒಂದು ನನಗೆ ತುಂಬ ದೊಡ್ಡ ವಿಷಯ. ಓಕೆ. ಸೊ ಕಾಲ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮಾಡ್ಕೊಡಿಲ್ಲ, ಸೇರಲ್ಲ ಅಂತ ಏನಾದರೂ ಅಭಿಪ್ರಾಯ ಇದ್ದರೆ ಅಡ್ಡಿ ಇಲ್ಲ ಸರ್. ಜಸ್ಟ್ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್‌ಗಳಿಗಾದರೂ ಸಪೋರ್ಟ್ ಮಾಡೋದು ಹೇಳಿ. ಕಾಂಟ್ರಾಕ್ಟ್ ಕ್ಲಾಸ್ ಸಬ್ಜೆಕ್ಟ್ ಈಸಿ ಇದೆ, ಆರಾಮಾಗಿ ಓದ್ಕೊಳ್ಳಿ ಅಂತ. ಬೇಸಿಕ್ ರಕ್ಸ್‌ಗಳನ್ನ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ ಇದನ್ನು ಶೇರ್ ಮಾಡಿ. ಸೊ ಇದಿಷ್ಟು ಹೇಳ್ತಾ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಕ್ಲೋಸ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್.